ಸೊ ತಿಳ್ಮಟ್ಟಿ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ನೋಡಿದ್ರಲ್ಲ ಎಷ್ಟು ಮಸ್ತ್ ಇತ್ತಂತ. ಸೊ ಈಗ ನೆಕ್ಸ್ಟ್ ಎಲ್ಲಿ ಹೋಗತ್ತೀವಿ ಅಂತಂದ್ರೆ ನಾವು ವಾರ್ಶಿಪ್ ನೋಡಕ್ಕೆ ಹೋಗತ್ತೀವಿ. ಭಾಳ ಕ್ಯೂರಿಯಾಸಿಟಿ ಇತ್ತು ಒಳಗೆ ಹೋಗಿ ವಿಡಿಯೋದಾಗ ತೋರಿಸ್ಬೇಕಂತಂದು. ಬಟ್ ಏನಾಗೈತೆ ನೋಡ್ರಿ, ಇಲ್ಲಿ ವಾರ್ಶಿಪ್ ಮ್ಯೂಸಿಯಂ ದುರಸ್ತಿಯಲ್ಲಿದೆ, ವೀಕ್ಷಣೆಗೆ ಲಭ್ಯವಿರುವುದಿಲ್ಲ. ಆದರೂ ಇದ್ರದ್ದು ಇನ್ಫಾರ್ಮೇಷನ್ ಐತೇನು ಕೇಳ್ರಿ. ಫಸ್ಟ್ ಇಲ್ಲೇ ವಾರ್ಶಿಪ್ ಯುದ್ಧ ನೌಕೆ ಅಷ್ಟೇ ಇತ್ತು, ಈಗ ವಾರ್ ಪ್ಲೇನು ಇಟ್ಟಾರ ನೋಡ್ರಿ. ಇಲ್ಲಿ ವಾರ್ಶಿಪ್ ಹೆಸರು INS ಚಪ್ಪಲ್. ಇಂಡಿಯಾ ಪಾಕಿಸ್ತಾನ್ ವಾರ್ ಆಗಿತ್ತು ನೋಡ್ರಿ, ಅವಾಗ ಯೂಸ್ ಮಾಡಿದ ಶಿಪ್ ಇದು. ಇದ್ರದ್ದು ಪೂರಾ ಇನ್ಫಾರ್ಮೇಷನ್ ಐತೆ ನೋಡ್ರಿ ಇಲ್ಲಿ. ಸೊ ಈ ಕಾರವಾರ ಟೂರಿಸಮ್ನ ಇನ್ನೂ ಅಟ್ರಾಕ್ಟ್ ಮಾಡ್ಬೇಕಂತಂದು ರೀಸೆಂಟಾಗಿ ವಾರ್ ಪ್ಲೇನ್ ಟುಪೋಲು TU-142M ತಂದಿಟ್ಟಾರ ನೋಡ್ರಿ. ಇದು ವಾರ್ಶಿಪ್ ಮ್ಯೂಸಿಯಂ ರವೀಂದ್ರನಾಥ್ ಟ್ಯಾಗೂರ್ ಬೀಚ್ ಬಾಜುನ ಆಕೈತ್ರಿ. ಗೋವಾ ಮತ್ತು ಬೆಂಗಳೂರು ಹೈವೇ ಬಾಜುನ ಆಕೈತಿ. ಬಸ್ ಸ್ಟ್ಯಾಂಡಿನೂ ದೂರ ಆಗಂಗಿಲ್ಲ ಇದು. ನೆಕ್ಸ್ಟ್ ವಾರ್ಶಿಪ್ ಪ್ಲೇನ್ ನೋಡಿ ಬಂದ್ವಿ ನಾವು ಕಾರವಾರ ಫೇಮಸ್ ಬೀಚ್ಗೆ, ರವೀಂದ್ರನಾಥ್ ಟ್ಯಾಗೋರ್ ಬೀಚ್ಗೆ. ಸೊ ಇಲ್ಲಿ ಬಂದ್ವಿ. ಈ ಬೀಚ್ ಯಾಕೆ ಫೇಮಸ್ ಅಂತ ಅಂದ್ರೆ ಇಲ್ಲಿ ಐಲ್ಯಾಂಡ್ ಕಾಂತ ನೋಡ್ರಿ ಬೀಚಿಂದ. ನೋಡ್ರಿ ಇಲ್ಲಿ ಬಿಸಿಲು ಎಷ್ಟು ಐತೆ ಅಂತಂದ್ರೆ ನಾವು ಮನುಷ್ಯರ ಫ್ಯಾನ್ AC ಅಲ್ಲಿ ಇಲ್ಲಿ ಹೋಗಿ ತಣ್ಣಗೆ ಮಾಡ್ಕೋಬೋದು. ಬಟ್ ಈ ಪ್ರಾಣಿ ಪಕ್ಷಿ ಇರ್ತಾವೆ ನೋಡ್ರಿ, ಏನು ಮಾಡ್ಬೇಕು ಅವು. ಅದಕ್ಕೆ ನೋಡ್ರಿ ಇಲ್ಲಿ ನಾಯಿ ಬೀಚಿಗೆ ಬಂದೈತಿ ಎಂಜಾಯ್ ಮಾಡಕ್ಕೆ. ಬಾಯ್ ಬ್ರೋ, ಎಂಜಾಯ್ ಬ್ರೋ. ನೋಡ್ರಿ ಅಲ್ಲಿ ನಮ್ಮ ಯಶ್ ಬಾಸ್ದು ಸಬ್ಮರೀನ್ ಹೊಂಟೈತಿ. ಬಟ್ ಕಾರವಾರ ನೋಡಕ್ಕೆ ಯಾರ್ಯಾರು ಬರ್ತೀರಲ್ಲ, ಇವ್ಯಾವ ಪ್ಲೇಸಸ್ನ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಮ್ಮೆ ಬಂದಿರ್ತೀರಲ್ಲ ಎಲ್ಲ ನೋಡ್ಕೊಂಡು ಹೋಗ್ಬಿಡ್ರಿ ಒಂದೇ ಟೈಮ್.